ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ಭಾರತದ ಸಂಸತ್ತು, ಈ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇದರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ರಾಜ್ಯ ಶಾಸಕಾಂಗಗಳು, ಸ್ಟೇಟ್ ಲೆಜಿಸ್ಲೇಚರ್ಸ್, ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ. ರಾಜ್ಯ ಶಾಸಕಾಂಗಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇವತ್ತು ಸ್ಟಡಿಯನ್ನು ಮಾಡುವ. ಈಗಾಗಲೇ ಮಕ್ಕಳೇ ನಾವು ತಿಳ್ಕೊಂಡ ಪ್ರಕಾರ ಭಾರತದಲ್ಲಿ ಎರಡೂ ಪ್ರಕಾರದ ಶಾಸಕಾಂಗ ಪದ್ಧತಿಗಳಿವೆ. ಎರಡೂ ಪ್ರಕಾರದ ಅಂದರೆ ಏಕಸದನ ಶಾಸಕಾಂಗ, ದ್ವಿಸದನ ಶಾಸಕಾಂಗ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ದಿ ಯೂನಿಯನ್ ಲೆಜಿಸ್ಲೇಚರ್, ದಟ್ ಈಸ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಭಾರತ ಕೇಂದ್ರ ಶಾಸಕಾಂಗದ ಬಗ್ಗೆ ನಾವೀಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ, ಅಂದರೆ ಸಂಸತ್ತಿನ ಬಗ್ಗೆ. ಅದು ದ್ವಿಸದನ ಶಾಸಕಾಂಗವಾಗಿದೆ. ರಾಜ್ಯಸಭೆ ಮೇಲ್ಮನೆಯಾಗಿದ್ದು, ಲೋಕಸಭಾ ಈಸ್ ಲೋವರ್ ಹೌಸ್. ಎರಡು ಮಕ್ಕಳೇ, ಹಾಗೆ ರಾಜ್ಯಗಳಲ್ಲಿಯೂ ಸಹ ಶಾಸಕಾಂಗಗಳಿದ್ದು, ಬಹುತೇಕ ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ಇದೆ, 6 ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಇದೆ. ಅಮಂಗ್ 28 ಸ್ಟೇಟ್ಸ್ ಆ್ಯಂಡ್ 9 ಯೂನಿಯನ್ ಟೆರಿಟರೀಸ್, 6 states are having bicameral legislature, 22 states and 2 union territories are having unicameral legislature. ಒಟ್ಟು 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ, 6 ರಾಜ್ಯಗಳು ದ್ವಿಸದನ ಶಾಸಕಾಂಗವನ್ನು, 22 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಏಕಸದನ ಶಾಸಕಾಂಗವನ್ನು ಹೊಂದಿವೆ. ಈಗಾಗಲೇ ನಾನು ತಮಗೆ ಪ್ರೀವಿಯಸ್ ಪೀರಿಯಡ್ಗಳಲ್ಲಿ ಮಕ್ಕಳ ಹೇಳಿದ್ದೇನೆ, ಏಕಸದನ ಶಾಸಕಾಂಗವಿದ್ದರೆ ಅದನ್ನು ವಿಧಾನಸಭೆ ಎಂದು ಕರೆಯುತ್ತೇವೆ. ದ್ವಿಸದನ ಶಾಸಕಾಂಗ ರಾಜ್ಯದಲ್ಲಿ ಇದ್ದರೆ ಅದನ್ನು ವಿಧಾನ ಮಂಡಳ ಎಂದು ಕರೆಯುತ್ತೇವೆ. ರೈಟ್? ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಬಿಹಾರ, ಉತ್ತರ ಪ್ರದೇಶ್. These 6 states are having bicameral legislatures. ಕರ್ನಾಟಕ, ಆಂಧ್ರ, ತೆಲಂಗಾಣ, ಬಿಹಾರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. 6 ರಾಜ್ಯಗಳು ದ್ವಿಸದನ ಶಾಸಕಾಂಗವನ್ನು ಹೊಂದಿವೆ. 22 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು, ದೆಹಲಿ ಹಾಗೂ ಪಾಂಡಿಚೇರಿ, ಆರ್ ಹ್ಯಾವಿಂಗ್ ಯೂನಿಕ್ಯಾಮರಲ್ ಲೆಜಿಸ್ಲೇಚರ್ಸ್. ರೈಟ್ ಮಕ್ಕಳೇ? ಸೊ ಹಂಗಾರೆ ಭಾರತದ ಶಾಸಕಾಂಗವನ್ನು ಏನಂತ ಕರೀತೇವೆ? ಪಾರ್ಲಿಮೆಂಟ್, ಸಂಸತ್ತು. ಓಕೆ, ರೈಟ್. ಕರ್ನಾಟಕದ ಶಾಸಕಾಂಗ, ಲೆಜಿಸ್ಲೇಚರ್ ಆಫ್ ಕರ್ನಾಟಕ. ಕರ್ನಾಟಕದ ಶಾಸಕಾಂಗವನ್ನು ವಿಧಾನ ಮಂಡಳ ಎಂದು ಕರೆಯುತ್ತೇವೆ, ಲೆಜಿಸ್ಲೇಟಿವ್ ಕೌನ್ಸಿಲ್. ಇಲ್ಲಿ ದ್ವಿಸದನಗಳಿವೆ, ವಿಧಾನಸಭೆ ಕೆಳಮನೆ, ವಿಧಾನ ಪರಿಷತ್ತು ಮೇಲ್ಮನೆ. ವಿಧಾನಸಭಾ ಈಸ್ ಲೋವರ್ ಹೌಸ್. ವಿಧಾನಸಭೆಯನ್ನು ಮಕ್ಕಳ ಇನ್ ಇಂಗ್ಲೀಷ್ ಅಸೆಂಬ್ಲಿ ಅಂತ ಕರಿತೇವೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ವಿಧಾನಸಭೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದರೆ ವಿಧಾನ ಪರಿಷತ್ತು. ಇದು ಮೇಲ್ಮನೆ, ಇದು ಕೆಳಮನೆ. ರೈಟ್ ಮಕ್ಕಳ? ಓಕೆ. ಪಾಯಿಂಟ್ ನಂಬರ್ 1, ದಿ ಕಂಪೋಸಿಷನ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈಸ್ ಆ್ಯಸ್ ಫಾಲೋಸ್. ಹೀಗಿದೆ. ನಂಬರ್ 1, ಟೋಟಲ್ ಸ್ಟ್ರೆಂತ್ ಆರ್ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಈಸ್ 225. 225 ಸದಸ್ಯರಿದ್ದಾರೆ ಮಕ್ಕಳೇ. ಈ 225 ಸದಸ್ಯರಲ್ಲಿ 224 ಸದಸ್ಯರು ಜನರಿಂದ ಆಯ್ಕೆ. 224 members are elected by the people and 1 Anglo-Indian member will be nominated by the governor. ಒಬ್ಬ ಆಂಗ್ಲೋ ಇಂಡಿಯನ್. ಹೂ ಆರ್ ಆಂಗ್ಲೋ ಇಂಡಿಯನ್ಸ್ ಅನ್ನೋದನ್ನು ನಾನು ಈಗಾಗಲೇ ತಮಗೆ ಹೇಳಿದ್ದೇನೆ.
ದಿ ಚಿಲ್ಡ್ರನ್ who secure birth from Indian mother and European father are called Anglo-Indian. ಭಾರತದ ತಾಯಿ ಯುರೋಪಿನ ಪುರುಷನಿಗೆ ಜನಿಸಿದ ಮಕ್ಕಳನ್ನು, ಯುರೋಪಿನ ತಂದೆಗೆ ಜನಿಸಿದ ಮಕ್ಕಳನ್ನು ಆಂಗ್ಲೋ ಇಂಡಿಯನ್ ಎಂದು ಕರೆಯುತ್ತೇವೆ. ಅವರಿಗೂ ಸ್ಥಾನ ಮೀಸಲದ. ಕರ್ನಾಟಕದೊಳಗೆ ಎಷ್ಟದ? 1. ಲೋಕಸಭೆಯಲ್ಲಿ ಎಷ್ಟದ? 2. ರೈಟ್ ಮಕ್ಕಳೇ? ಓಕೆ. ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ 1. ಆಫೀಸ್ ಟರ್ಮ್, ಅಧಿಕಾರಾವಧಿ 5 years. ರೈಟ್. 1 ಸ್ಪೀಕರ್ ಆ್ಯಂಡ್ 1 ಡೆಪ್ಯೂಟಿ ಸ್ಪೀಕರ್ ವಿಲ್ ಬಿ ಇಲೆಕ್ಟೆಡ್. ಸೊ ಹಂಗಾರೆ ಒಬ್ಬ ಸ್ಪೀಕರ್ ಮತ್ತು ಒಬ್ಬ ಉಪ ಸ್ಪೀಕರ್ ಇರುತ್ತಾರೆ. ಎಲೆ ವಿಧಾನ ಸಭೆ. ರೈಟ್ ಮಕ್ಕಳ? ಸೊ ದಿಸ್ ಈಸ್ ದಿ ಟೋಟಲ್ ನಂಬರ್ ಆಫ್ ದಿ ಮೆಂಬರ್ಸ್ ಈಸ್ 225. ಅಮಂಗ್ 225, 224 members are being elected by the people directly on the basis of adult franchise. ವಯಸ್ಕ ಮತದಾನದ ಮೂಲಕ 224 ಸದಸ್ಯರು ಆಯ್ಕೆಯಾಗುತ್ತಾರೆ. ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯನನ್ನು ರಾಜ್ಯಪಾಲರು ನಾಮಾಂಕನ ಮಾಡುತ್ತಾರೆ. ಅಧಿಕಾರಾವಧಿ 5 ವರ್ಷ. ಒಬ್ಬ ಸ್ಪೀಕರ್ ಮತ್ತು ಒಬ್ಬ ಡೆಪ್ಯೂಟಿ ಸ್ಪೀಕರ್ ಇರುತ್ತಾರೆ. ಎಲ್ಲೇ ವಿಧಾನ ಸಭೆ. ಇನ್ನು ವಿಧಾನ ಪರಿಷತ್ತಿನದು ನೋಡುವುದಾದರೆ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಈಸ್ 75. ದಿ ಕರ್ನಾಟಕ ಸ್ಟೇಟ್ಸ್ ಲೆಜಿಸ್ಲೇಚರ್ಸ್ ಅಪ್ಪರ್ ಹೌಸ್ ಈಸ್ ಕನ್ಸಿಸ್ಟಿಂಗ್ ಆಫ್ 75 ಮೆಂಬರ್ಸ್. ಈ 75 ಸದಸ್ಯರು ಮಕ್ಕಳೇ ಇಂಡೈರೆಕ್ಟಾಗಿ ಎಲೆಕ್ಟ್ ಆಗ್ತಾರೆ. ನೋ ಒನ್ ಮೆಂಬರ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್ ಇನ್ ಕರ್ನಾಟಕ ಲೆಜಿಸ್ಲೇಚರ್ಸ್ ಅಪ್ಪರ್ ಹೌಸ್. ಯಾವೊಬ್ಬ ಸದಸ್ಯನೂ ಜನರಿಂದ ಆಯ್ಕೆ ಇಲ್ಲ. ನೇರವಾಗಿ ಇಲ್ಲೇ 224 ಇಲ್ಲೇ ನೋಡ್ರಿ ಮಕ್ಕಳ. ದೇರ್ ಇಸ್ ಅ ಸ್ಕೋಪ್ ಫಾರ್ ದಿ ಇಲೆಕ್ಷನ್ ಫಾರ್ ಟೀಚರ್ಸ್, ಗ್ರ್ಯಾಜುಯೇಟ್ಸ್, LSG ಅಂತ ಬರ್ದೇನೆ ಮಕ್ಕಳ, ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್, ಸ್ಥಳೀಯ ಸರ್ಕಾರದ ಸದಸ್ಯರು ಮತ್ತು ರಾಜ್ಯಪಾಲರಿಂದ ನಾಮಾಂಕಿತವಾಗುವವರು. ಅರ್ಥ ಆಯಿತು ಮಕ್ಕಳೇ? ಅಂದರೆ ಈ 75 ಸದಸ್ಯರು ಯಾವ ಕ್ಷೇತ್ರದಿಂದ ಆಯ್ಕೆಯಾಗುತ್ತಾರೆ? ಶಿಕ್ಷಕರಿಂದ ಆಯ್ಕೆಯಾಗುತ್ತಾರೆ. ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಶಾಲಾ ಕಾಲೇಜುಗಳ ಉಪನ್ಯಾಸಕರಿಂದ ಆಯ್ಕೆಯಾಗುತ್ತಾರೆ. ಗ್ರ್ಯಾಜುಯೇಟ್ಸ್ ಪದವೀಧರರಿಂದ ಆಯ್ಕೆಯಾಗುತ್ತಾರೆ. ಯಾವುದೇ ಪದವಿ, BA, BCom, BSc, MBBS, BE, ಯಾವುದೇ ಈ ಪದವಿ ಪಡೆದವರು ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. LSG ಮೆಂಬರ್ಸ್, ಲೋಕಲ್ ಸೆಲ್ಫ್ ಗವರ್ನ್ಮೆಂಟ್ ಮೆಂಬರ್ಸ್, ನಿಮ್ಮ ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತಿ ಮೆಂಬರ್ಸ್, ಮಹಾನಗರ ಪಾಲಿಕೆ ಮೆಂಬರ್ಸ್, ನಗರಸಭೆ ಮೆಂಬರ್ಸ್, ಜಿಲ್ಲಾ ಪಂಚಾಯತಿ ಮೆಂಬರ್ಸ್, ಇವರು ಆರಿಸ್ತಾರೆ. ಯಾರನ್ನು? ವಿಧಾನ ಪರಿಷತ್ತಿನ ಸದಸ್ಯರನ್ನು. ರಾಜ್ಯಸಭೆಯೊಳಗೆ ನೋಡಿದ್ರಲ್ಲ ಮಕ್ಕಳ, ಕೆಲವೊಂದು ಕ್ಷೇತ್ರದ ಸಾಧನೆ ಮಾಡಿದವರನ್ನು ರಾಷ್ಟ್ರಪತಿ ನಾಮಾಂಕನ ಮಾಡುತ್ತಾರೆ. ವಿಜ್ಞಾನಿಗಳನ್ನು, ಸಾಹಿತಿಗಳನ್ನು, ಸಾಮಾಜಿಕ ಕಾರ್ಯಕರ್ತರನ್ನು, ಚಿತ್ರನಟರನ್ನು. ಹಾಗೆ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ದೊಳಗೂ ಸುಮಾರು 6ರಿಂದ 8 ಸದಸ್ಯರನ್ನು ರಾಜ್ಯಪಾಲರು ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ನಾಮಿನೇಟ್ ಮಾಡುತ್ತಾರೆ. ರೈಟ್ ಮಕ್ಕಳೇ? ಆ್ಯಂಡ್ ನಂಬರ್ 3, ಆಫೀಸ್ ಟರ್ಮ್ ಈಸ್ 6 years. ಎಟ್ಟು? 6 years. ಅಸೆಂಬ್ಲಿ ಆಫೀಸ್ ಟರ್ಮ್ ಅಧಿಕಾರಾವಧಿ 5 ವರ್ಷ. ಕೌನ್ಸಿಲ್ ಅಧಿಕಾರಾವಧಿ 6 ವರ್ಷ. ವಿಧಾನ ಪರಿಷತ್ತಿಂದು 6 ವರ್ಷ. ವಿಧಾನಸಭೆದು 5 ವರ್ಷ. ಆ್ಯಂಡ್ 1 ಚೇರ್ಮನ್ ಆ್ಯಂಡ್ 1 ಡೆಪ್ಯೂಟಿ ಚೇರ್ಮನ್ ವಿಲ್ ಬಿ ದೇರ್. ಒಬ್ಬ ಸಭಾಪತಿ, ಒಬ್ಬ ಉಪಸಭಾಪತಿ ಇರುತ್ತಾರೆ. ರೈಟ್ ಮಕ್ಕಳೇ? ಆ್ಯಂಡ್ ಪರ್ಮನೆಂಟ್, ಇಟ್ ಕಾಂಟ್ ಬಿ ಡಿಸಾಲ್ವ್ಡ್. ಇದನ್ನು ವಿಸರ್ಜನೆ ಮಾಡ್ಬೋದು. ಸರ್ಕಾರ ಬಹುಮತವನ್ನು ಕಳ್ಕೊಳ್ತಪ್ಪ ಅಂದರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆ ಮಾಡಿಸ್ಬೋದು. ಬಟ್ ಇದೇನದ? ಪರ್ಮನೆಂಟ್. ಸೊ ಮಕ್ಕಳಂಗಾರೆ, ದಿ ಟೋಟಲ್ ಸ್ಟ್ರೆಂತ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಈಸ್ ಇನ್ಕ್ಲೂಡಿಂಗ್ ವಿಧಾನಸಭಾ ಆ್ಯಂಡ್ ವಿಧಾನ ಪರಿಷತ್
ಇನ್ಕ್ಲೂಡಿಂಗ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ 300, 225 ಅಸೆಂಬ್ಲಿ, 75 ಕೌನ್ಸಿಲ್. ಸೊ ಮಕ್ಕಳ, ದಿಸ್ ಈಸ್ ದಿ ಕಾಂಪೋಸಿಷನ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಕರ್ನಾಟಕ ಶಾಸಕಾಂಗದ ರಚನೆ, ವಿಧಾನಸಭೆ, ವಿಧಾನ ಪರಿಷತ್. ರೈಟ್? ಓಕೆ ಮಕ್ಕಳೇ. ಸೊ ಕರ್ನಾಟಕ ಶಾಸಕಾಂಗವು ಇಮ್ಮನೆ ಶಾಸಕಾಂಗವಾಗಿದ್ದು, ದ್ವಿಸದನ ಶಾಸಕಾಂಗವಾಗಿದ್ದು, 2 ಮನೆಗಳನ್ನು ಹೊಂದಿದೆ. ವಿಧಾನಸಭೆ ಒಟ್ಟು ಮೆಂಬರ್ಸು 225, ಅವರಲ್ಲಿ 224 ಮೆಂಬರ್ಸ್ ಆರ್ ಬೀಯಿಂಗ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್. ಒಬ್ಬ ಆಂಗ್ಲೋ ಇಂಡಿಯನ್ ಸದಸ್ಯ, ಅಧಿಕಾರಾವಧಿ 5 ವರ್ಷ, ಒಬ್ಬ ಸ್ಪೀಕರ್ ಮತ್ತು ಒಬ್ಬ ಡೆಪ್ಯೂಟಿ ಸ್ಪೀಕರ್. ಇನ್ನು ವಿಧಾನ ಪರಿಷತ್ತಿಂದು ಟೋಟಲ್ 75 ಮೆಂಬರ್ಸ್. ಈ 75 ಸದಸ್ಯರಲ್ಲಿ ಟೀಚರ್ಸ್, ಪದವೀಧರರು, ಸ್ಥಳೀಯ ಸರ್ಕಾರದ ಸದಸ್ಯರು ಮತ್ತು ಸ್ಥಳೀಯ ಸರ್ಕಾರದ ಸದಸ್ಯರು ಮತ ನೀಡಿ ಆಯ್ಕೆ ಮಾಡುತ್ತಾರೆ, ಹಾಗೂ ರಾಜ್ಯಪಾಲರಿಂದ ಕೆಲ ಸದಸ್ಯರು ನಾಮಾಂಕನಗೊಳ್ಳುತ್ತಾರೆ. ಆಫೀಸ್ ಟರ್ಮ್ 6 ವರ್ಷ. ಒಬ್ಬ ಚೇರ್ಮನ್ ಮತ್ತು ಒಬ್ಬ ಉಪ ಚೇರ್ಮನ್ ಇರುತ್ತಾರೆ. ಪರ್ಮನೆಂಟ್ ಹೌಸ್. ರೈಟ್ ಮಕ್ಕಳೇ? ಸೊ ಹಂಗಾರೆ ವಿಧಾನ ಪರಿಷತ್ತು ರಾಜ್ಯಸಭೆಯನ್ನು ಹೋಲುತ್ತದೆ. ವಿಧಾನಸಭೆ ಲೋಕಸಭೆಯನ್ನು ಹೋಲುತ್ತದೆ. ವಿಧಾನ ಪರಿಷತ್ತು ರಾಜ್ಯಸಭಾ ಮೇಲ್ಮನೆ, ಇದು ರಾಜ್ಯದ ಮೇಲ್ಮನೆ, ಅದು ದೇಶದ ಮೇಲ್ಮನೆ. ಲೋಕಸಭೆ ದೇಶದ ಕೆಳಮನೆ, ವಿಧಾನಸಭೆ ರಾಜ್ಯದ ಕೆಳಮನೆ. ಸೊ ಹಂಗಾರೆ ಲೋಕಸಭಾ ಈಸ್ ಈಕ್ವಲ್ ಟು ವಿಧಾನಸಭಾ, ರಾಜ್ಯಸಭಾ ಈಸ್ ಈಕ್ವಲ್ ಟು ವಿಧಾನ ಪರಿಷತ್. ಎಷ್ಟು ಮಕ್ಕಳೇ? ನೆಕ್ಸ್ಟ್ ಪೀರಿಯಡ್ನೊಳಗೆ ಏನದ? ಕರ್ನಾಟಕ ಶಾಸಕಾಂಗದ ಕಾರ್ಯಗಳು, ಅದರ ಬಗ್ಗೆ ತಿಳ್ಕೊಳ್ಳೋಣ. ರೈಟ್ ಮಕ್ಕಳ? ಥ್ಯಾಂಕ್ ಯು.